KCET ವಿದ್ಯಾರ್ಥಿ ನೀವು ಕೂಡ ಟಾಪರ್ಸ್ ಆಗಬೇಕಲ್ವಾ. ಸೊ ಈ ರೀತಿ KCET ಟಾಪರ್ 1 ಅಂತ. ಸೊ ಏನು ಮಾಡಬೇಕು ಹಾಗಾದರೆ ಟೆಕ್ನಿಕ್ಸ್ ಏನಿದ್ದಾವೆ. ಸೊ ಲಾಸ್ಟ್ ಟೈಮ್ 97% ಮಾಡಿದ್ದಾರೆ. ಸೊ ನಾನೊಂದು ಲಿಂಕ್ಸನ್ನು ಸೆಂಡ್ ಮಾಡ್ತೀನಿ, ಕೆಲವೊಂದು ಫಾರ್ಮುಲಾಸ್ ಜೊತೆಗೆ ಸೆಂಡ್ ಮಾಡ್ತೀನಿ. ಸೊ ಕೆಲವೊಂದು ಇವಾಗ ಪ್ರೀವಿಯಸ್ ಪೇಪರ್ನ ಆಲ್ರೆಡಿ ಸೆಂಡ್ ಮಾಡಿದ್ದೇನೆ. ಪ್ಲೀಸ್ ನೀವು 5 ವರ್ಷ ಪೇಪರನ್ನು ಮ್ಯಾಕ್ಸಿಮಮ್ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ. ಮತ್ತು ನೀವು ಮಾಕ್ ಟೆಸ್ಟನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಕುಂತು 1 ಅವರ್ ಟೈಮಿಂಗ್ ಇಟ್ಕೊಂಡು. ಸರ್ ನೀವು ನಿಮಗೆ ಗೊತ್ತಾಗುತ್ತೆ. ಮತ್ತು ಇವಾಗ 2024ನೇ ಸಾಲಿಂದ PUC ಏನು ಎಕ್ಸಾಮಿನೇಷನ್ದು ಕ್ವಶನ್ ಪೇಪರ್ ಇದಾವಲ್ಲ ಅದನ್ನು ಕೂಡ ನೋಡ್ಕೊಳ್ಳಿ. ಅಲ್ಲಿಂದ ಕೂಡ ಕೆಲವೊಂದು ಕ್ವಶನ್ಸ್ ನಿಮಗೆ ಬರುತ್ತೆ. ಓಕೆ, ಸೊ ಹಂಗಾಗಿ ಆಲ್ ದ ಬೆಸ್ಟ್. ಓಕೆ, ಸೊ ಏನು ಹೆದರ್ಲಿಕ್ಕೆ ಹೋಗ್ಬಿಡಿ, ಆರಾಮ್ಸೆ ಬರೀರಿ, ಪರ್ಸೆಂಟೇಜ್ ಸಿಕ್ಕೇ ಸಿಗುತ್ತೆ. ನೀವು ಕಡಿಮೆ ರ್ಯಾಂಕ್ ಬಂದರೂ ಕೂಡ ಏನೂ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸು ಕಡಿಮೆ ಇದ್ದರೂ ಕೂಡ ನಿಮಗೆ ಕೌನ್ಸಿಲಿಂಗಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಕಡಿಮೆ ನಿಮ್ಮ ರ್ಯಾಂಕ್ ಇದ್ದರೂ ಕೂಡ ಉತ್ತಮವಾದ ಕಾಲೇಜನ್ನು, ಅಂದರೆ ಇದ್ದದಲ್ಲೇ ಉತ್ತಮವಾದ ಕಾಲೇಜನ್ನು ನೀವು ಪಡಿಬಹುದು. ಓಕೆ, ಸೊ ಬಿ ಕೂಲ್, ಬಿ ಹ್ಯಾಪಿ. ಎಷ್ಟು ಹ್ಯಾಪಿ ಇರ್ತೀರ ಅಷ್ಟು ಚೆನ್ನಾಗಿ ಎಕ್ಸಾಮಿನೇಷನ್ ಬರೆದುಕೊಂಡು ಬನ್ನಿ ಅಂತ ಹೇಳ್ತಾ, ಸೊ ನಿಮಗೇನೇ ಸಂದೇಹಗಳಿದ್ದರೆ KCET ರಿಲೇಟೆಡ್ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.